ಎಸ್ ಎದೆಗಾರಿಕೆ ಈ ಕ್ಷಣ ಈ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಶ್ರೀಧರ್ ಅಂದರೆ ಅಗ್ನಿ ಶ್ರೀಧರ್ ನಮ್ಮೊಂದಿಗಿದ್ದಾರೆ. ಸೊ ನಾವು ಮಾತಾಡ್ತಾ ಇದ್ವಿ ಒಂದು ಟೈಮಲ್ಲಿ ನಿಮ್ಮ ಮೇಲೆ ಹೇಗೆ ಅಟ್ಯಾಕ್ ಆಗಿದ್ದು, ಮುಖಾಮುಖಿ ಆಗಿದ್ದು, ಆಮೇಲೆ ಈ ಚಿತ್ರದಲ್ಲಿ ಸೋನಾ ಅನ್ನೊಬ್ಬ ಕೊಲೆಗಾರನ ಬಗ್ಗೆ ಆತ ಸಾವಿನೊಂದು ಮುಖಾಮುಖಿ ಮತ್ತು ಆತ ಗನ್ ಬಳಸಿದ್ದು. ನಾನು ನೇರವಾದ ಪ್ರಶ್ನೆ, ಶ್ರೀಧರ್ ನೀವು ಯಾವಾಗಾದರೂ ಗನ್ ಬಳಸಿದ್ರ? ಗನ್ಗಳನ್ನ ಸಹಜವಾಗಿ ನಾನಿದ್ದ ಫೀಲ್ಡ್ನಲ್ಲಿ ಅದು ಗನ್ಗಳಲ್ಲೇ ಸಾಕಷ್ಟು ಪಳಗಿದ್ದ ಒಂದು ಗುಂಪಿನ ಎಗನೆಸ್ಟ್ ಆದ ನಂತರ ರೈವರೆಗೂ ನಾವು ದೂರ ಆದ ನಂತರ ನಂಗೆ ಅನಿವಾರ್ಯ ಆಗಿತ್ತು ಕೆಲವೊಂದು ಗನ್ ಇದು ಮಾಡೋದು. ಆದರೆ ಗನ್ ಬಳಸಿ ಯಾರನ್ನ ಹೊಡೆದ್ರ ಅಂದರೆ ಇಲ್ಲ, ಬಟ್ ಆದರೆ ಒಂದು ಸಾರಿ ಒಂದು ಘಟನೆ ಆಗಿತ್ತು, ಯಾರಿಗೂ ಗೊತ್ತಿಲ್ಲ. ಅದು .22 ಅಂತ ಬರುತ್ತೆ, ಭಾಳ ಸಣ್ಣದು. ಅದು ನನ್ನ ಜೊತೆಲೇ ಇರೋದು, ಹಗಲು ರಾತ್ರಿ ಜೊತೆಲಿರೋದು ಒಂದು 6-7 ವರ್ಷಗಳ ಕಾಲ. ಅದು ಆಗಾಗ ಇಟ್ಕೊಂಡು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾವು. ಒಂದು ಭಾಳ ಸುಲಭ ಬುಲೆಟ್ಸ್ ಎಲ್ಲ ಸಿಗೋದು. ಸೊ ಒಂದು ಸಾರಿ ನಮ್ಮ ಸ್ನೇಹಿತರು ಒಂದು ಫಾರಮ್ನಲ್ಲಿ ನಾನು ಬಚ್ಚನ್ ಕೂತಿದ್ದೀವಿ, ಸುಮ್ಮನೆ ಕೈಲಿ ಇಟ್ಕೊಂಡು ಮೇಲೆ ನೋಡ್ತಿದ್ದೆ, ನೋಡ್ತಾ ಕೆಳಗಡೆ ಗಂತಿದ್ದೆ, ಸ್ಲಿಪ್ ಆಗಿ ಶೂಟ್ ಆಗಿಬಿಡ್ತು. ಶೂಟ್ ಆಗೋಯ್ತು, ಏನಾಗಲಿಲ್ಲ, ಅದು ಸಣ್ಣ ವೆಪನ್, ಅದು ಇದಾಗಲಿಲ್ಲ. ಒಂದು ನಿಮಿಷ ಬಿಟ್ಟು ಬಚ್ಚನ್ನು ಇದೆ ನನಗೆ ಯಾಕೋ ಅನುಮಾನ ಅಂದರು. ಏನ್ರಿ ಅನುಮಾನ ಅಂತೀನಿ, ಆರಾಮಾಗಿದ್ದಾರೆ ಅವರು, ಖಾಲಿ ಯಾಕೋ ಒಂಥರ ಆಗ್ತಿದೆ ಅಂದರು, ಎಡಗಾಲು. ಸಾಧ್ಯನೇ ಇಲ್ಲ, ಅದೆಲ್ಲೋ ಆ ಕಡೆ ಹೊರಟೋದು ಬುಲೆಟ್ ಒಂದೇ. ಆಮೇಲೆ ನೋಡಿದ್ರೆ ಇಲ್ಲಿ ಸ್ವಲ್ಪ ಲೈಟಾಗಿ ರಕ್ತ ಪ್ಯಾಂಟ್ ಒಳಗಡೆಯಿಂದ ಹೋಗ್ಬಿಟ್ಟಿದೆ, ಹೋಗಿ ಹೊರಟೋಗಿದೆ ಬುಲೆಟ್. ಅದು ಗೊತ್ತೇ ಆಗಿಲ್ಲ ನಮಗೆ. ಆಗ ನಮಗೊಬ್ಬ ಈ ಟ್ಯಾಬ್ಲೆಟ್ ನಡೆಸ್ತಿದ್ದ ಒಬ್ಬ ಸಂಪಾದಕರು ಸಹ ಆತ್ಮೀಯವಾಗಿದ್ದರು ಒಬ್ಬರು. ನಾನು ಬಚ್ಚನ ಅವ್ರಿಗೆ ಮಾತ್ರ ಗೊತ್ತಿರೋದು. ಈಗ ಆಗೋಯ್ತು ಅಂತ ಹೇಳಿದ್ವಿ, ಮತ್ತು ಎಲ್ಲರೂ ತೊಗೊಂಡೋಗಿ ಸೇರಿಸ್ಬಿಡಪ್ಪ, ಇದು ಮಾಡಿಸ್ಬಿಡು ಅಂತ ಹೇಳಿ ತಕ್ಷಣ ಹೋಗಿ ಜಯನಗರದಲ್ಲಿ ನಮಗೆ ಗೊತ್ತಿರೋ ಒಂದು ನರ್ಸಿಂಗ್ ಹೋಮ್ ಇತ್ತು. ಅವರು ಶಾಕ್ ಆಗಿಬಿಟ್ರು. ಸರ್ ಗೊತ್ತಾದರೆ ಪೊಲೀಸ್ ಕೇಸ್ ಅಂದರು. ಗೊತ್ತಾಗಲ್ರಿ, ಇಲ್ಲ ಅವ್ರು ಕಂಪ್ಲೇಂಟ್ ಕೊಡಬೇಕು, ಇಲ್ಲ ನಾನು ಕಂಪ್ಲೇಂಟ್ ಕೊಡಬೇಕು, ನಾವ್ಯಾರು ಕೊಡಲ್ಲ ಅಂತ ಹೇಳಿ ಒಂದೇ ದಿನ ರಾತ್ರಿ ಲೈಟಾಗಿ ಆಪ್ರೇಷನ್, ಅದು ಲೈಟಾಗಿ ಆಪ್ರೇಷನ್ ಮಾಡಿ ಒಂದು ವಾರ ಇವರು ಬ್ಯಾಂಡೇಜ್ ಹಾಕ್ಕೊಂಡಿದ್ರು. ಎಲ್ಲರೂ ಏನು ಅಂದರು, ಗಾಡಿನಲ್ಲಿ ಸ್ಲಿಪ್ಪಾಗಿ ಬಿದ್ದುಬಿಟ್ಟೆ ಅಂತ ಹೇಳ್ಕೊಂಡು ಒಂದು 10 ದಿನ ಬ್ಯಾಂಡೇಜ್ ಅದೊಂದು ಸಾರಿ. ಅದಾದಮೇಲೆ ತಪ್ಪಿ ಕೂಡ ನಾನು ಟೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲೋ ಕಾಡುಗಳಲ್ಲಿ ಬಿಟ್ಟರೆ ಇನ್ನೆಲ್ಲೂ ಟೆಸ್ಟ್ ಮಾಡಲಿಲ್ಲ ನಾವು. ಅದೊಂದೇ ಒಂದು ಸಾರಿ ಯಾರಿಗೂ ಗೊತ್ತಿರೋದು ಈ ಒಂದು ಘಟನೆ ನಡೆದಿತ್ತು. ಇದು ಟೆಸ್ಟ್ ಮಾಡಕ್ಕೆ ಹೋಗಿ ಆಗಿದ್ದು, ಟೆಸ್ಟ್ ಮಾಡಕ್ಕೆ ಹೋಗಿ. ನಿಜವಾದ ಯಾರಿಗಾದ್ರೂ ಅಟ್ಯಾಕ್ ಮಾಡಿದ್ದು? ಖಂಡಿತ ಮಾಡಿಲ್ಲ. ಗನ್ ಮಾಡಿಲ್ಲ ನೀವು? ಗನ್ ಯೂಸ್ ಮಾಡಿಲ್ಲ? ಇಲ್ಲ. ಓಕೆ. ಸೊ ಹಾಗೆ ಕೆಲವು ಕ್ಷಣಗಳು ಆ ಥರದ್ದು ಬರ್ತವೆ. ಇನ್ನು ನಾವು ಎದೆಗಾರಿಕೆ ಬಗ್ಗೆ ಮಾತಾಡೋದಾದ್ರೆ, ಗನ್ನಲ್ಲೇ ಜೀವನ ಸೋನಾ ಆತ ಅಕ್ಷರಶಃ ಗನ್ನಲ್ಲೇ ಜೀವನ ಮಾಡಿದನು. ಗನ್ಯ ಅವನ ಉಸಿರು, ಗನ್ಯ ಅವನ ಎಕ್ಸ್ಟೆಂಡೆಡ್ ಆರ್ಮ್, ಅವನಿಗೆ ಎಕ್ಸ್ಟೆಂಡೆಡ್ ಲಿಂಬ್, ಅದು ಅನ್ನೋದರ ಪಾರ್ಟ್ ಆಫ್ ದ ಪರ್ಸನಾಲಿಟಿ. ಅದೆಲ್ಲ ಗನ್ ಬಗ್ಗೆ ಬಹಳ ಇದಿರೋದು ಅವರಿಗೆ. ಅವ್ರು ಮಧ್ಯರಾತ್ರಿ ಇರಲಿ, ಊಟ ಮಾಡ್ತಾ ಇರಲಿ, ಮಲಗಿರ್ಲಿ, ಪಕ್ಕದಲ್ಲೇ ಇರಬೇಕಾಗಿತ್ತು. ಆ ಗನ್ ಬಿಟ್ಟಾಡ್ತಾ ಇರಲಿಲ್ಲ ಅವರು. ಗರ್ಲ್ ಫ್ರೆಂಡ್ಗಿಂತಲೂ ಹೆಚ್ಚು ಗನ್ ಅನ್ನೋದು. ನೀವು ಅವನ ಜೊತೆಗೆ ಇದ್ದ ಗಳಿಗೆಗಳೆಲ್ಲ ನೀವು ತುಂಬ ಚೆನ್ನಾಗಿ ದಾಖಲಿಸಿದ್ರಿ, ಅದು ಸಿನಿಮಾ ಕೂಡ ಬರ್ತಾ ಇದೆ. ಒಂದು ನನಗೆ ತುಂಬ ಕುತೂಹಲ ಕೆರಳಿಸೋದೇನಂತಂದರೆ, ನೀವು ಕೂಡ ಆ ಲೋಕದಲ್ಲಿದ್ದು ಕೂಡ ಅವನ ಬಗ್ಗೆ ಮನಸ್ಸು ಒಂದು ಮಿಡಿಯುವಂಥ ಪ್ರಸಂಗ ಅದ್ರಲ್ಲಿ ಬರುತ್ತೆ. ಅಂತಂದರೆ ಈ ವ್ಯಕ್ತಿನ ನಾವು ಯಾಕೆ ಕೊಲ್ತಾ ಇದ್ದೀವಿ, ನನ್ನ ಕಣ್ಣೆದುರುಗಡೆ ಸಾಯ್ತಾ ಇದ್ದಾನೆ ಅನ್ನೋದೊಂದು ಒಂದು ಫೀಲಿಂಗ್ ಹುಟ್ಕೊಳ್ಳುತ್ತೆ ನಿಮಗೆ. ಹೆಂಗಾದ್ರೂ ನೋಡಿ ಬದುಕಿಸ್ಬೇಕು ಅನ್ನೋ ಒಂದು ಓಡೋಗ್ಲಿ ಇವನು ಅನ್ನೋದು ಕೂಡ ಬಯಸ್ತೀರ ನೀವು. ಆದರೂ ಕೂಡ ಅದು ಆಗಲ್ಲ ಅಲ್ಲಿ ನಿಮ್ಮ. ಅಂದರೆ ಆ ಲೋಕದಲ್ಲಿದ್ದು ಕೂಡ ಆ ಥರದ ಒಂದು ನಂಟು ಅಲ್ಲಿ ಕ್ರಿಯೇಟ್ ಆಗಿ ಒಂದು ಆಗುತ್ತೆ ಗೌರೀಶ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಫೀಲ್ಡ್ ಬರೋರೆಲ್ಲ ಭಾಳ ಯಂಗ್ ಏಜಲ್ಲಿ ಬರ್ತಾರೆ, ಇನ್ನೂ ಬುದ್ಧಿ ಅಷ್ಟು ಬಂತಿರೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಲೈಫ್ ಬಗ್ಗೆ ಚೆನ್ನಾಗಿ ಗೊತ್ತಾಗೋದು ನಿಮಗೆ 25-30 ಈ ದಾಟದ ನಂತರ. ಸಾಮಾನ್ಯ 30 ಆಗೋದಕ್ಕೆ ನೀವು ಪಕ್ವ ಆಗ್ಬಿಟ್ಟಿರ್ತೀರಿ. ನಿಮ್ಮ ಧೋರಣೆ, ನಿಲುವು, ಬದುಕಿನ ಬಗ್ಗೆ ಆಸಕ್ತಿಗಳು, ನಿಮ್ಮ ಹವ್ಯಾಸಗಳು, ಎಲ್ಲದರ ಬಗ್ಗೆ. ಹಾಗಾಗಿ ಬಹಳಷ್ಟು ನಮ್ಮ ಬಚ್ಚನಿಂದ ಹಿಡಿದು ಎಲ್ಲರೂ ಸಹ ಬಂದಿದ್ದು, ಅಂಡರ್ವರ್ಲ್ಡ್ ಬಂದಿದ್ದು ಅವರ 20ನೇ ವಯಸ್ಸಿನ ಆಜುಬಾಜಿನಲ್ಲಿ. ಇನ್ನೂ ಸ್ವಲ್ಪ ಮುಂಚೆನೇ ಬಂದಿದ್ದಾರಲ್ಲ. ನಾನು ಬರೋ ಹೊತ್ತಿಗೆ ಆಗಲೇ ನಾನು 30 ದಾಟಿದ್ದೆ. ಭಾಳ ಜನ ಗೊತ್ತಿಲ್ಲ ಇದು. ಭಾಳ ಜನ ಅಂದ್ಕೊಳ್ಳೋದು ಇನ್ನು ಅಂಡರ್ವರ್ಲ್ಡಲ್ಲಿದ್ದ ಅನುಭವಗಳನ್ನ ಬರೀತಿದ್ದಾನೆ, ಫಿಲ್ಮ್ ಮಾಡ್ತಿದ್ದಾನೆ ಅಂತ. ನೋ, ಅಂಡರ್ವರ್ಲ್ಡ್ ಹೋಗೋ ಹೊತ್ತಿಗೆ ನನಗೆ ಸಾಹಿತ್ಯ ಮತ್ತು ಕಲೆಯಲ್ಲಿ ಎಷ್ಟು ಆಸಕ್ತಿ ಇತ್ತು ಅಂತ ಹೇಳಿದ್ರೆ, ನೀವು ಯಾರ್ಯಾರನ್ನ ದಿಗ್ಗಜರು ಅಂತ ಕರಿಬಹುದು ಸಾಹಿತ್ಯ ಕ್ಷೇತ್ರದಲ್ಲಿ, ಅವರೆಲ್ಲರ ಜೊತೆ ನನಗೆ ಒಡನಾಟ ಇತ್ತು. ಸೊ ಹಾಗಾಗಿ ನೀವು ಈಗ ಯಾರೇ ನನ್ನ ಕೂತ್ಕೊಂಡ್ರು ಅವ್ರ ಒಳಗಡೆ ಏನು ನಡೀತಿರಬಹುದು, ಈ ವ್ಯಕ್ತಿಯ ಆತಂಕಗಳೇನಿರಬಹುದು, ಅಳಲು ಏನಿರಬಹುದು, ಇದೆಲ್ಲವೂ ಸಹಜವಾಗಿ ಬಂದ್ಬಿಡುತ್ತೆ ಒಳಗಡೆ. ಆ ರೀತಿಯಲ್ಲಿ ಇವನು ಸೋನಾ ಒಳಗೆ ಒಬ್ಬ ಯೋಗಿ ಇದ್ದಾನೆ ಅಂತ ನನಗೆ ಕಾಣಿಸಿದ್ದು ಅಲ್ಲಿ ಮಾತನಾಡೋಕ್ಕೆ ಶುರು ಮಾಡಿದಾಗ. ಮತ್ತು ನನಗೆ ಅರ್ಥ ಆಗೋಯ್ತು, ಅವನು ಪ್ರೀತಿಸ್ತಿರೋ ಆ ಗೆಳತಿ ರಶ್ಮಿ ಈ ಬದುಕಿಗಿಂತ ಹೆಚ್ಚು ಅವನ್ನ ಆವರಿಸ್ಬಿಟ್ಟಿದ್ದಾಳೆ. ನಾನು ಹೋಗಿ ಅವಳ ಜೊತೆ ಬಾಳಕ್ಕಾಗಲ್ಲ, ಬಾಳೇ ಇರೋದ್ರಿಂದ ಇವ್ರು ಹೊಡೆದ್ಬಿಡ್ಲಿ ನನ್ನನ್ನು, ಇವ್ರು ಮರ್ಡರ್ ಮಾಡಲಿ. ನನಗೆ ಭಾಳ ಸರಿ ಯೋಚನೆ ಮಾಡ್ತೀನಿ, ನನ್ನ ಬಿಟ್ಟಿದ್ರೆ ಏನಾಗ್ತಿತ್ತು ಅಂತ. ಬಯಸ್ತಾ ಇರಲಿಲ್ವಾ, ಇಷ್ಟಪಡ್ತಾ ಇರಲಿಲ್ವಾ, ಅವನು ಕಾಲು ಹಿಡ್ಕೊಂಡ್ಬಿಡ್ತಿದ್ದ ನಮ್ಮನ್ನ. ಫಿನಿಶ್ ಮೀ ಅನ್ನೋ ಲೆವೆಲ್ ಅವ್ನು ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದು ಅವನು. ಅಂದರೆ ಆ 2 ದಿನ ಅವನ ಲೈಫ್ನ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಒಬ್ಬ ವ್ಯಕ್ತಿ ಬೇಕಾಗಿತ್ತು ಅವನಿಗೆ.
ತಾನು ಬದಲಾಗಿರೋದನ್ನ ಹೇಳ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಆ ವ್ಯಕ್ತಿ ನಾನಾಗ್ಬಿಟ್ಟಿದ್ದೆ. ಅದನ್ನು ಅವನು ಹೇಳ್ಕೊಳ್ಳೋಕೆ ಶುರು ಮಾಡ್ದ, ರಶ್ಮಿ ಅಂದ್ರೇನು. ಮತ್ತು ನನ್ನ ಮನಸ್ಸು ಹೇಳ್ತಾ ಇದ್ದು, ರಶ್ಮಿ ಇದ್ದಾಳೆ, ಇವತ್ತಲ್ಲ ಸಿಟ್ಟಲ್ಲಿ ಅವಳು ನಿನ್ನ ಜೊತೆ ಬರಲ್ಲ ಮುಂಬೈನ ಅಂತ ಹೇಳ್ತಿದ್ದಾಳೆ, ಬರ್ತಾಳೆ, ನೀನು ಹೊರಟೋಗು ಅನ್ನೋದನ್ನ ಸೈಲೆಂಟಾಗಿ ನಾನು ರವಾನಿಸ್ತೀನಿ. ಅವ್ನು ರೆಡಿ ಇಲ್ಲ ಅದಕ್ಕೆ, ಯಾಕೆ ಅವ್ನು ತೀರ್ಮಾನ ತೊಗೊಂಡ್ಬಿಟ್ಟಿದ್ದಾನೆ. ಅವಳು ಸಿಗಲ್ಲ, ಈ ಬದುಕು ಬೇಡ. ಅಂದ್ರೆ ಬಹುಶಃ ನೀವು ಬಿಟ್ಟರು ಕೂಡ ಅವ್ನು ಅಕಸ್ಮಾತ್ ನೀವು ಹೇಳ್ದಂಗೆ ಅಕಸ್ಮಾತ್ ನೀವು ಅವ್ನಿಗೆ ಜೀವದಾನ ಮಾಡಿದ್ರೆ ಅಥವಾ ಅವ್ನು ಓಡೋಗಿದ್ರೆ ಏನಾಗ್ಬೋದು ಆಗಿತ್ತು ಕತೆ ಅನ್ಸುತ್ತೆ ನಿಮಗೆ? ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಅಂಡರ್ವರ್ಲ್ಡ್ ಬಿಟ್ಬಿಡ್ತಿದ್ದ ಅನ್ಸುತ್ತಾ ನಿಮಗೆ? ಅವನೇನೋ ಪೊಲೀಸರು ಹೋಗಿದ್ರೆ ಪೊಲೀಸ್ ಹೊಡೆದಾಕ್ಬಿಡಾರ ಅವನ್ನ. ಮತ್ತು ಅವನು ಎಷ್ಟು ಆಳವಾಗಿ ಇಳಿದು ಬಿಟ್ಟಿದ್ದ ಅಂದ್ರೆ ಅಂಡರ್ವರ್ಲ್ಡ್ ಬಿಟ್ಟು ಬೇರೆ ಲೈಫ್ ಹೋಗಕ್ಕೆ ಆಗ್ತಿರ್ಲಿಲ್ಲ ಅವನು. ಅಷ್ಟು ಆಳವಾಗಿ ಅದರಲ್ಲಿ ಬೇರೆಯವ್ರು ಬಿಟ್ಟಿದ್ದ. ಸೊ ಹಾಗಾಗಿ ಏನಾಗ್ತಿ ಅಂತ ಹೇಳೋಕ್ಕಾಗಲ್ಲ. ಆ ಹುಡುಗಿ ಕಳ್ಕೊಂಡು ಡಿಪ್ರೆಸ್ ಆಗಿ ಅವನೇ ಹೊರಟೋಗ್ತಿದ್ನೋ ಬೇರೆ ಏನಾಗ್ತಿದ್ನೋ ನಾನು ಹೇಳಲಿಕ್ಕಾಗಲ್ಲ. ಬಟ್ ನೆಮ್ಮದಿ ಆಗಂತೂ ಇರ್ತಿರ್ಲಿಲ್ಲ. ಎಷ್ಟು ವರ್ಷ ಸರ್ ಅವನಿಗೆ ಅವಾಗ ನೀವು ತೀರ್ಕೊಂಡಾಗ? ಅವನು ಏನು ಒಂದು 26-27 ವರ್ಷ ಹುಡುಗ. ಏನು ಅವನು ನೀವು ಬರ್ದಿರೋ ಹಾಗೆ ಅವನೊಂದು ತುಂಬ ಚಿಕ್ಕ ವಯಸ್ಸಿಗೆ 12ನೇ ವಯಸ್ಸಿಗೆ ಅವನು ಎಂಟರ್ವರ್ಲ್ಡ್ಗೆ ಎಂಟ್ರಿ ಕೊಡ್ತಾನೆ. 15ನೇ ವಯಸ್ಸಿಗೆ ಅವ್ನು ಮರ್ಡರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. 18-19 ಬರ್ತಾನೆ. ಆ್ಯಂಡ್ ಹಿ ವಾಸ್ ಕ್ವೈಟ್ ಸ್ಮಾರ್ಟ್. ಮಹತ್ವನೇ ತಿಳಿದಿರೋ ಕಾಣ್ತಿಲ್ಲ. ಲೈಫ್ ಇಸ್ ನಾಟ್ ಚೀಪ್. 10 ಅಡಿ ಒಳಗೆ ನಿಂತೊಬ್ಬನ್ನ ಶೂಟ್ ಮಾಡಿದ್ರೆ ಮುಗೀತು. ಸೊ ನಾವು ಸೋನಾ ಬಗ್ಗೆ ಮಾತಾಡಿದ್ವಿ. ಈಗ ಸೋನಾನ್ ಮೀಟ್ ಮಾಡಬೇಕಾಗಿದೆ. ಅಂದರೆ ಸೋನಾ ಪಾತ್ರ ವಹಿಸಿರುವ ಆದಿತ್ಯನ ಮತ್ತು ಈ ಪಾತ್ರ ವಹಿಸಿರೋದ ಸೋನಾ ನಾವು ವಹಿಸ್ಕೊಂಡ್ರೆ ಸೋನಾನ್ ತೊಗೊಂಡ್ಬಿಟ್ಟಿದ್ದಾನೆ. ಆ ಹುಡುಗನ ಸ್ವಲ್ಪ ಇದು ಮಾಡಬೇಕು, ಏನೋ ಏನಾರು ಆ ಪಾತ್ರ ಕಂಜೆಷನ್ ಆಗಿಬಿಟ್ರೆ ಕಂಡೆಸ್ಟ್ ಮಾಡಿ ತೆಗಿಬೇಕು ಹೊರಗಡೆಯಿಂದ. ಹಂಗಾಗಿದೆ ಅಷ್ಟರ ಮಟ್ಟಿಗೆ ಆವಾಹಿಸ್ಕೊಂಡ್ಬಿಟ್ಟಿದ್ದಾನೆ ಒಳಗಡೆ. ಎಸ್. ಸೊ ಆದಿತ್ಯ ನಮ್ಮ ಜೊತೆಗೆ ಸೇರಿಕೊಳ್ಳಿದ್ದಾರೆ. ಆಗಬೇಕಾಗ್ತದೆ ಈಗ. ಸೊ ಆದಿತ್ಯ ಮತ್ತು ಸುಮನಾ ಮತ್ತು ಬಚ್ಚನ್ ಎಲ್ಲರ ಜೊತೆಗೆ ನಾವು ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ.